ವಜ್ರಾಸನ ಸ್ಥಿತಿ. ಬೆನ್ನಿನ ಗಂಬವನ್ನು ನೇರ ಮಾಡ್ಕೊಳ್ಳೋಣ. ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರಗಳವರೆಗೆ ನೇರವಾಗಿ ಸರಿಸಮಾನವಾಗಿಡೋಣ. ಎರಡು ಹಸ್ತಗಳು ವಾಯು ಮುದ್ರೆ. ತೋರು ಬೆರಳಿನ ಹಿಂಭಾಗದಲ್ಲಿ ನಮ್ಮ ಹೆಬ್ಬೆರಳನ್ನು ಇಟ್ಟು ಪ್ರೆಸ್ ಮಾಡೋಣ. ಉಳಿದಂತೆ ಆಕಾಶ ತತ್ವ, ಪೃಥ್ವಿ ಮತ್ತು ವರುಣ ತತ್ವ ನೇರ ಇಲ್ಲಿ. ಅಗ್ನಿ ಮತ್ತು ವಾಯು ತತ್ವವನ್ನು ಒಂದಕ್ಕೊಂದು ಜೋಡಿಸಿ ನೇರಗೊಳಿಸಿ. ಮಳೆ ಬಿದ್ದಂತ ವಾತಾವರಣ, ಸುತ್ತಮುತ್ತಲಿನ ಚಿಲಿಪಿಲಿ ಹಕ್ಕಿಗಳ ಇಂಚರ, ವಾಹನಗಳ ಗದ್ದಲ, ತಂಪಾದ ತಣ್ಣನೆಯ ವಾತಾವರಣ ಮತ್ತು ಗಾಳಿಯ ಸ್ಪರ್ಶವನ್ನು ಗಮನಿಸಿಕೊಳ್ಳೋಣ. ದೀರ್ಘವಾಗಿ ಪೂರಕ, ನಿಧಾನವಾಗಿ ರೇಚಕ. ಕಣ್ಣುಗಳನ್ನ ಎರಡು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸೋಣ. ಅಗಾಧವಾದ ಶಕ್ತಿಯುಳ್ಳ ಈ ಶರೀರಕ್ಕೆ ಪುನಃ ಪುನಃ ಪುನಶ್ಚೇತನಗೊಳಿಸುವಂತ ಪ್ರಯತ್ನವೇ ಯೋಗ. ನಿಧಾನವಾಗಿ ಪೂರಕ, ನಿಧಾನವಾಗಿ ರೇಚಕ. ದೀರ್ಘವಾದ ಉಸಿರಾಟದೊಂದಿಗೆ 5 ಬಾರಿ ಓಂಕಾರವನ್ನು ಹೇಳೋಣ. ಓಂಕಾರವನ್ನು ಹೇಳುವಾಗ ಸಿಗುವಂತ ಅಗಾಧವಾದ ಶಕ್ತಿಯನ್ನು ಗಮನಿಸಿಕೊಳ್ತಿರೋಣ. ಧಾರಣ ಶಕ್ತಿ, ಧ್ಯಾನ ಶಕ್ತಿ, ಸಮಾಧಿಯ ಶಕ್ತಿಯನ್ನು ಗಮನಿಸಿಕೊಳ್ಳೋಣ. ದೀರ್ಘವಾಗಿ ಪೂರಕ. ನಿಧಾನವಾಗಿ ಕೈಗಳನ್ನ ಚಾಚಿ ಮುಂದೆ ಬಾಗಿ ತಲೆ ಬಾಗಿಸಿ ನೆನೆಸ್ಕೊಳ್ತೋಣ. ನಿಧಾನ ತಲೆ ಬೆನ್ನು ನೇರ ಮಾಡ್ಕೊಳ್ಳೋಣ. ಕೈಗಳೆರಡು, ಕರಗಳೆರಡು ಹಾಗೆ ಒಂದಕ್ಕೊಂದು ಪಕ್ಕದಲ್ಲಿ ಜೋಡಿಸಿ
ವಾಯು ಮುದ್ರೆಯಲ್ಲಿ ನಮ್ಮ ಉದರ ಶ್ವಾಸ ದೀರ್ಘವಾಗಿ ಪೂರಕ. ಉಳಿದಂತೆ 3 ಬೆರಳುಗಳನ್ನ ನೇರ ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಈಗ ನೆಲದ ಸಹಾಯದಿಂದ ಬೆನ್ನು ನೇರ ಮಾಡ್ಕೊಳ್ಳಿ, ಕತ್ತು ನೇರ ಮಾಡ್ಕೊಳ್ಳಿ. ದೃಷ್ಟಿ ಮುಂದೆ ನೋಡ್ತಾ ಇರಿ, ಮುಖದಲ್ಲಿ ಸಮಾನ ಸ್ಥಿತಿ. ಕೈಗಳು ಕೆಳಮುಖ. ಶ್ವಾಸ ವಾಯು ಮುದ್ರೆ ಹಾಗೆ ಇರ್ಲಿ. ಬೆನ್ನು ನೇರ ಮಾಡ್ಕೊಳ್ಳೋಣ, ದೃಷ್ಟಿ ನೇರ. ಶರೀರದಲ್ಲಿ ಶಾಖ ಉತ್ಪಾದನೆ ಆಗ್ತಾ ಇರೋದು ಗಮನಿಸ್ಕೊಳ್ಳೋಣ. ಗ್ರೀವ ಶ್ವಾಸ ಪೂರಕ. ಬಲಗೈಯನ್ನ ನಮ್ಮ ಬೆನ್ನ ಹಿಂದೆ ಇಡೋಣ, ಎಡಗೈಯನ್ನ ನಂತರ ಬೆನ್ನ ಹಿಂದೆ ಇಟ್ಕೊಳ್ಳೋಣ. ವಾಯು ಮುದ್ರೆ ಹಾಗೆ ಇರಲಿ. ಸಾಧ್ಯವಾದಷ್ಟು ಭುಜಗಳು, ಬೆನ್ನು, ಕತ್ತೆಲ್ಲ ನೇರಗೊಳಿಸಿರೋಣ. ವಾಯು ಮುದ್ರೆ ಮಾಡಿರುವ 2 ಕೈಗಳು ನಮಸ್ಕಾರ ಸ್ಥಿತಿ ತನ್ನಿ. ಪೂರಕ ಮಾಡ್ತಾ ಕೈ ಮೇಲೆ, ರೇಚಕ ಮಾಡ್ತಾ ಕೆಳಗೆ. ಪೂರಕ, ರೇಚಕ, ಪೂರಕ, ರೇಚಕ. ಕೈಗಳು ಪಕ್ಕ. ಪೂರಕ, ರೇಚಕ, ಪೂರಕ, ರೇಚಕ. ಕೈಗಳು ಮುಂದೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನೇರ, ಬೆನ್ನು ನೇರ. ಕೈ ಫೋಲ್ಡ್ ಮಾಡೋಣ. ಬ್ರೀತ್ ಇನ್, ಕೈ ಜೋಡಿಸಿರ್ಬೇಕು, ಹಾಗೆ ಅಗಲ ಮಾಡೋಣ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ಹಸ್ತಗಳು ಓಪನ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ 2 ಕೈ ಅಗಲ ಮಾಡೋಣ. ಬ್ರೀತ್ ಇನ್. ಲೆಫ್ಟ್ ಹ್ಯಾಂಡ್ ರೈಟ್ ಕಿಕ್ ಮಾಡಿ. ಎಸ್. ಪೂರಕ ಮಾಡ್ತಾ ಕೈ ಮೇಲೆ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಕೈ ಹತ್ರ, ಕೈ ಮುಂದೆ ನೇರ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಕೈ ಕೆಳಗಿಳಿಸಿ. ಮುದ್ರೆಗಳನ್ನ ನಿಧಾನವಾಗಿ ರಿಲೀಸ್ ಮಾಡೋಣ. ರಿಲ್ಯಾಕ್ಸ್. ಮಾರ್ಜಾಲ ಶ್ವಾಸ. ಕೈಗಳನ್ನ ಪೂರ್ಣ ಮೇಲ್ ತಗೊಳ್ಳೋಣ. ನಿಧಾನವಾಗಿ ಮುಂದಕ್ಕೆ ಬಾಗಿ ನಿಧಾನ ಸ್ಥಿತಿಗೆ ಬರೋಣ. ಮಾರ್ಜಾಲ ಶ್ವಾಸ. ಟೈಗರ್ ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರೈಟ್. ಸೊಂಟವನ್ನ ರೈಟ್ ಸೈಡ್ಗೆ ತಗೊಂಡು ಹೋಗೋಣ. ರೈಟ್ ಸೈಡ್ ಬೆಂಡ್ ಮಾಡಿ. ಸ್ಟ್ರೈಟ್, ಲೆಫ್ಟ್, ಸ್ಟ್ರೈಟ್, ರೈಟ್, ಸ್ಟ್ರೈಟ್, ಲೆಫ್ಟ್, ಸ್ಟ್ರೈಟ್. ಅದೊಂದು ಶ್ವಾನಾಸನ. ಪಾದಗಳು ಒಂದೊಂದು ನಂತರ ಒಂದು ಚೆನ್ನಾಗಿ ಪ್ರೆಸ್ ಮಾಡೋಣ. ಈಗ ಪಾದಗಳನ್ನ ತಿರುಗಿಸ್ಕೊಳ್ತಾ ರೈಟ್ ಸೈಡ್ ಬೆಂಡ್ ಆಗಿ. ಸ್ಟ್ರೈಟ್, ಲೆಫ್ಟ್ ಸೈಡ್, ಸ್ಟ್ರೈಟ್, ರೈಟ್, ಸ್ಟ್ರೈಟ್, ಲೆಫ್ಟ್, ಸ್ಟ್ರೈಟ್. ಒಂದಕ್ಕೊಂದು ಪಾದಗಳನ್ನ ಚೆನ್ನಾಗಿ ಪ್ರೆಸ್ ಮಾಡೋಣ.
ಬಲಗಾಲ ಮೇಲೆ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಚೆನ್ನಾಗಿ ಬೆನ್ನು ಪ್ರೆಸ್ ಮಾಡೋಣ. ಬಲಗಾಲ ಮುಂದೆ ತಂದು ನಮ್ಮ ಬಲಗೈನ ಮೊಣಕೈ ಟಚ್ ಮಾಡೋಣ. ಮೇಲೆ ಮುಂದೆ ಮೇಲೆ ಮುಂದೆ ಡೌನ್. ಎಡಗಾಲು ಪೂರ್ಣ ಮೇಲೆ ಸ್ಟ್ರೆಚ್ ಮಾಡೋಣ. ಮುಂದೆ ಮೊಣಕೈ ಟಚ್ ಮಾಡೋಣ. ಮೇಲೆ ಮುಂದೆ ಮೇಲೆ ಬ್ರೀತ್ ಔಟ್. ಸ್ಟ್ರೈಕ್. ಚತುರಂಗ ದಂಡಾಸನ. ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪಾದಾಸನ, ಚತುರಂಗ, ಅಷ್ಟಾಂಗ, ಚತುರಂಗ, ಭುಜಂಗ. ಅಧೋಮುಖ ಶ್ವಾನಾಸನ. ನಿಧಾನ ಪಾದಗಳಲ್ಲಿ ಒಂದೇ ಹೆಜ್ಜೆ ಇಟ್ಟು ನಡ್ಕೊಂಡು ಬರೋಣ. ಮುಂದಕ್ಕೆ ನಡ್ಕೊಂಡು ಬರೋಣ. ಮಂಡಿ ಚಿಪ್ಪುಗಳು ನೇರ ಇದೆ. ಪಾದಗಳು ಒಂದೇ ಹೆಜ್ಜೆ ಮೃದುವಾಗಿ ನಡ್ಕೊಂಡು ಬರೋಣ. ಉತ್ತಾನಾಸನದ ಸ್ಥಿತಿಗೆ ಬರೋಣ. ನಿಧಾನ ಸುತ್ತ ಉಲ್ಟಾ ಕೈಗಳ ಮೇಲೆ ಎರಡು ಕೈಗಳು ಮುಂಗಾಲ್ ಮೇಲೆ ನಿಂತ್ಕೊಳ್ಳೋಣ. ನಿಧಾನ ಉಸಿರಾಟ ಮಾಡ್ತಾ ಒಂದೊಂದೇ ಹೆಜ್ಜೆ ನಿಧಾನ ಮುಂದಕ್ಕೆ ಹೋಗೋಣ. ಪೂರ್ಣ ನಮ್ಮ ಕೈಗಳು ಇಡೀ ಶರೀರ ಮೇಲಕ್ಕೆ ಹೆಗ್ಗಿಸ್ತಾ ಇರೋಣ. ಮತ್ತೆ ನಿಧಾನವಾಗಿ ಹಿಂದಕ್ಕೆ. ನಿಧಾನವಾಗಿ ಹಿಂದೆ. ಮತ್ತೆ ಈಗ ಕಾಲುಗಳು ಎಡಬಲ ಹಾವಿನ ರೀತಿ ಇಂಟು ಶೇಪ್ನಲ್ಲಿ ನಡ್ಕೊಂಡು ಹೋಗೋಣ. ಎಸ್. ನಿಧಾನವಾಗಿ ಬ್ಯಾಕ್. ಒಂದಾದ್ಮೇಲೆ ಒಂದು ಇಡೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ ಸ್ವಲ್ಪ ವ್ಯತ್ಯಾಸದಲ್ಲಿ ಏನಿದೆಯಲ್ಲ. ಎಸ್ ಎಸ್. ಟಚ್ ಮಾಡೋಣ. ಆ ಪಾದಗಳ ಹಾಗಿಟ್ಕೊಂಡೆ ಜಂಪ್ ಮಾಡೋಣ. ಸ್ಲೋಲಿ ಡೌನ್ ಡೌನ್ ಡೌನ್. ಪಾದ ಒಂದು ನಿಂತಿದೆ. ಬಲಗಾಲನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡೋಣ. ಮುಂಗಾಲ್ ಮೇಲೆ ನಿಂತ್ಕೊಂಡೇನೆ ಬಲಗಾಲನ್ನ ಮೇಲಕ್ಕೆತ್ತು. ಆ ಎಡಗಾಲು ಮುಂಗಾಲ್ ಮೇಲೆ ನಿಲ್ಬೇಕು. ಮಂಡಿ ಮಡ್ಚ್ಕೊಂಡಿತ್ತು ಸಾಕು. ಮಂಡಿ ಮಡ್ಚ್ಕೊಂಡು ಬೇಸಿಕಲಿ ಡೌನ್. ಇವಾಗ ಲೆಫ್ಟ್ ಲೆಫ್ಟ್. ಎಡಗಾಲನ್ನ ಮೇಲೆ ಕೆತ್ತಿ ಮಂಡಿ ಮಡ್ಚ್ಕೊಂಡೆ ಮೇಲೆ ಕೆತ್ತಿರೋಣ. ಆದ್ರೆ ಮುಂಗಾಲ್ ಮೇಲೆ ಬಲಗಾಲು ಮುಂಗಾಲ್ ಮೇಲೆ ನಿಲ್ಸೋಕೆ ಪ್ರಯತ್ನಿಸೋಣ. ಡೌನ್. ದೀರ್ಘವಾಗಿ ಒಂದ್ಸರಿ ಉಸಿರು ತಗೊಳ್ತಾ ಕೈ ಮೇಲೆ ಎಳಿಯೋಣ. ಉಸಿರು ಬಿಡ್ತಾ ಹಿಮ್ಮಡಿ ಇಳಿಸೋಣ. ನಿಧಾನ ಕೈಗಳನ್ನ ಕೆಳಗೆ ತರೋಣ. ರಿಲ್ಯಾಕ್ಸ್. ವಿಶ್ರಾಂತಿ. ವಿಶ್ರಾಂತಿ. ಸಾಗುತ್ತಿದೆ. ಪಾದಗಳು ಜೋಡಿಸ್ಕೊಳ್ಳಿ. ಕೈಗಳೆರಡು ಹಿಂದೆ ಲಾಕ್ ಮಾಡೋಣ. ನೆಕ್ ಎಕ್ಸರ್ಸೈಸ್. ಕಟ್ ನೇರ, ದೃಷ್ಟಿ ನೇರ. ನಿಧಾನ ಕಣ್ಣು ಮುಚ್ಚೋಣ. ನೆಕ್ ಎಕ್ಸರ್ಸೈಸ್. ಉಸಿರು ತಗೊಳ್ತಾ ಕತ್ತ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಕೆಳಗೆ, ಬ್ರೀತ್ ಇನ್ ಮಾಡ್ತಾ ಮೇಲೆ, ಬ್ರೀತ್ ಔಟ್ ಮಾಡ್ತಾ ಕೆಳಗೆ. ಸ್ಟ್ರೈಕ್. ಈಗ ಬ್ರೀತ್ ಇನ್ ಮಾಡ್ತಾ ಲೆಫ್ಟ್ ತಿರುಗಿಸೋಣ. ಬ್ರೀತ್ ಇನ್ ಲೆಫ್ಟ್, ಬ್ರೀತ್ ಔಟ್ ರೈಟ್,
ತಿರುಗಿಸಿ ಅಂತ ಹೇಳಿದೆ, ವಾಲ್ಸಕ್ಕೆ ಹೇಳಿಲ್ಲ. ಬ್ರೀತ್ ಇನ್ ಲೆಫ್ಟ್, ಬ್ರೀತ್ ಔಟ್ ರೈಟ್ ಸೈಡ್, ಬ್ರೀತ್ ಇನ್ ಲೆಫ್ಟ್ ಸೈಡ್, ಬ್ರೀತ್ ಔಟ್ ರೈಟ್ ರೈಟ್. ಈಗ ಬ್ರೀತ್ ಇನ್ ಮಾಡ್ತಾ ಲೆಫ್ಟ್ ಸೈಡಲ್ಲಿ ಬಾಗಿಸಿ ಮತ್ತೆ ರೈಟ್ ಸೈಡಿಗೆ ಬಾಗಿಸೋಣ. ಆಮೇಲೆ ಬ್ರೀತ್ ಇನ್ ಲೆಫ್ಟ್ ಸೈಡ್, ಬ್ರೀತ್ ಔಟ್ ರೈಟ್ ಸೈಡ್, ಬ್ರೀತ್ ಇನ್ ಲೆಫ್ಟ್ ಸೈಡ್, ಬ್ರೀತ್ ಔಟ್ ರೈಟ್ ಸೈಡ್ ರೈಟ್. ಲಾಸ್ಟ್ ಒಂದು ರೊಟೇಷನ್. ಕತ್ತು ಕೆಳಗೆ ಬಾಗಿಸಿ ಬ್ರೀತ್ ಇನ್ ಮಾಡ್ತಾ ಎಡಗಡೆಯಿಂದ ರೊಟೇಷನ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಒನ್ ಮೋರ್, ಬ್ರೀತ್ ಇನ್, ಬ್ರೀತ್ ಔಟ್, ರಿವರ್ಸ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನ ಕಟ್ ಸ್ಟ್ರೈಟ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್, ಕೈ ಬಿಡಿಸಿ, ರಿಲ್ಯಾಕ್ಸ್. ಎಸ್, ಮತ್ತೆ ಕೈ ಲಾಕ್ ಮಾಡ್ಕೊಳ್ಳೋಣ. ಕತ್ತಿನಲ್ಲಿ ABCD ಬರೆಯೋಣ. ಕತ್ತಿನಲ್ಲಿ ABCD, ಉಸಿರಾಟದ ಜೊತೆನಲ್ಲಿ ABCD ಬರೆಯೋಣ. ಶುರು ಮಾಡಿ. A B C D E F G H, ಎಲ್ಲ ಬಿಗ್ ಲೆಟ್ರು. I J K L M N O P Q R S T U V X Y Z. Relax. ध्यान ಸಾಗಿಸೋಣ. ಅಭ್ಯಾಸಕ್ಕೆ ಸಿದ್ಧಾಗೋಣ. ಸಹಜವಾಗಿ ಪೂರಕ ರೇಚಕ. ಸಮಸ್ಥಿತಿ, ತಾಡಾಸನ. ಎದೆ ವಿಸ್ತಾರಗೊಳಿಸಿ, ಬೆನ್ನನ್ನು ಆದಷ್ಟು ಸಾಧ್ಯವಾದಷ್ಟು ಒಳಕ್ಕೊತ್ತಿ, ಹೊಟ್ಟೆಯನ್ನು ಒಳಕ್ಕೆಳೆದು ಕತ್ತು ಸರಳಗೊಳಿಸಿ, ದೃಷ್ಟಿ ನೇರ, ಮುಖ ಪ್ರಸನ್ನತೆಯಾಗಿರಲಿ. ಊರ್ಧ್ವಹಸ್ತಾಡಾಸನ, ಪೂರಕ ಮಾಡ್ತಾ ಕೈಗಳ ಮೇಲೆ. ಬದ್ಧಾಂಗುಲಿ ತಾಡಾಸನ. ಸ್ವಲ್ಪ ಕಾಲ ಅಗಲ ಮಾಡ್ಕೊಳ್ಳಿ. ಒಂಚೂರು 2 ಇಂಚಷ್ಟು ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ನಿಮ್ಮ ಕತ್ತನ್ನು ಮೇಲೆ ಕೆತ್ತಿ, ಮೇಲ್ ನೋಡೋಣ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಕತ್ತು ನೇರ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಮಂಡಿ ಬಾಗ್ಸನ, ಉತ್ಕಟಾಸನ. ಮತ್ತೆ ಪೂರಕ ಮಾಡ್ತಾ ಕತ್ ಮೇಲೆ ಕೆತ್ತನ. ಮತ್ತೆ ರೇಚಕ ಮಾಡ್ತಾ ಕತ್ ಸ್ಟ್ರೈಟ್. ಪೂರಕ ಮಾಡ್ತಾ ಕಾಲ್ ನೇರ. ಪೂರ್ಣ ಕೈ ಮೇಲ್ ಸೆಳೆಯೋಣ.
ಉಸಿರು ಬಿಡ್ತಾ ಕೈಗಳು ನಿಧಾನ ಮುಂದೆಯಿಂದ ಮುಂದಕ್ಕೆ ತನ್ನಿ. ಎದೆ ಮುಂದಕ್ಕೆ ನೇರವಾಗಿರ್ಲಿ. ಪೂರಕ ಮಾಡಿ. ರೇಚಕ ಮಾತ್ರ ಬಲಕ್ಕೆ ತಿರುಗೋಣ. ಪಾದ ಚೆನ್ನಾಗಿ ನೆಲಕ್ಕೊತ್ತಿರ್ಬೇಕು, ಅದು ಚೇಂಜಸ್ ಆಗಬಾರ್ದು, ಅದು ದಿಕ್ಕು. ರೇಚಕ ಮಾತ್ರ ನೇರ. ಪೂರಕ ಮಾಡ್ತಾ ಎಡಕ್ಕೆ. ಕೈ ಬೆರಳುಗಳು ಲಾಕ್ ಆಗಿರೋದು ಹಾಗೆ ಸ್ಟ್ರೆಚ್ ಮಾಡ್ತಾ ಇರೋಣ. ರೇಚಕ ಮಾಡ್ತಾ ನೇರ. ನಿಧಾನ ಕೈ ತಿರುಗಿಸಿ, ಕೈ ನಿಧಾನ ಕೆಳಗಿಳಿಸೋಣ. ರಿಲ್ಯಾಕ್ಸ್. ಪೂರಕ ಮಾಡ್ತಾ ಬಲಗೆ ಮೇಲೆ. ರೇಚಕ ಬಲಗೆ ತಲೆ ಕೆಳಗೆ. ಎಡಗೈಯಿಂದ ಲಾಕ್ ಮಾಡಿ. ವೃಕ್ಷಾಸನ. ಬಲಗಾಲನ್ನ ನಮ್ಮ ಎಡಗಾಲಿನ ತೊಡೆಯ ಮೂಲಕ್ಕೆ ಸೇರ್ಸೋಣ. ಎಷ್ಟು ಬರುತ್ತೋ ಅಷ್ಟು. ನೇರ ನಿಂತ್ಕೊಳ್ಳಿ. ಸ್ಟ್ರೈಟ್ ಆಗಿರೋಣ, ಸಹಜವಾಗಿರೋಣ. ನಿಧಾನವಾಗಿ ಕೈಗಳನ್ನ ಬಿಡಿಸ್ಕೊಳ್ಳೋಣ. ಎಡಗೈ ಮೇಲೆ ತರೋಣ. ಎಡಗೈ ಬೆನ್ನ ಹಿಂದೆ, ಬಲಗೈಯಿಂದ ಲಾಕ್ ಮಾಡೋಣ. ನಿಧಾನ ಬಲಗಾಲ ಇರ್ಸೋಣ. ಎಡಗಾಲದ ಮೇಲೆ ಎಡಗಾಲನ್ನ ಲಾಕ್ ಮಾಡ್ಕೊಳ್ಳೋಣ. ಸಹಜವಾಗಿ ಪೂರಕ ರೇಚಕ. ಪಾದ ಚೆನ್ನಾಗಿ ಗೊತ್ತಬೇಕು. ಪಾದ ಚೆನ್ನಾಗಿ ಗೊತ್ತಿ. ಕಾನ್ಸಂಟ್ರೇಷನ್ ಮಾಡಿ. ನಿಧಾನವಾಗಿ ಮೇಲಿರುವ ಕೈಗಳನ್ನ ಬಿಡಿಸ್ಕೊಳ್ಳೋಣ. ನಿಧಾನ ಕೆಳಗಿಳಿಸಿ, ಕಾಲು ಬಿಡಿಸ್ಕೊಳ್ಳೋಣ. ಪಶ್ಚಿಮ ನಮಸ್ಕಾರಾಸನ. ಹಿಂದೆ ಕೈ ಜೋಡಿಸಿ, ಆದಷ್ಟು ಕೈನ ಮೇಲಕ್ಕೆ ಸೆಳೆಯೋಣ. ಎದೆ ವಿಸ್ತಾರಗೊಳಿಸಿ, ಎದೆ ಅಗಲ ಮಾಡ್ಕೊಳ್ಳಿ. ಹೊಟ್ಟೆ ಭಾಗವನ್ನ ಒಳಕ್ಕೆ ಎಳೆಯಿರಿ. ಕಟ್ ನೇರ ಇಟ್ಕೊಳ್ಳಿ. ಸಹಜವಾಗಿ ಪೂರಕ ರೇಚಕ. ದೀರ್ಘ ಉಸಿರಾಟ ಮಾಡೋಣ. ನಿಧಾನವಾಗಿ ಕೈಗಳು ಬಿಡಿಸೋಣ. ಅರ್ಧ ಕಟಿ ಚಕ್ರಾಸನ. ಬಲಹಸ್ತ ಪೂರಕ ಮಾಡ್ತಾ ಮೇಲೆ. ರೇಚಕ ಮಾಡ್ತಾ ಎಡಕ್ಕಾಗಿ. ಕತ್ತನ್ನು ತಿರುಗಿಸಿ ನೇರ ನೋಡಬೇಕು. ಕೈಗಳಾದಷ್ಟು ನೇರ ಇರಬೇಕು, ಬೆಂಡಾಗಬಾರ್ದು. ಪೂರಕ ರೇಚಕ. ಎಡ ಹಸ್ತ ಪೂರಕ ಮಾಡ್ತಾ ಕೈಗಳ ಮೇಲೆ. ರೇಚಕ ಮಾಡ್ತಾ ಬಾಗಣ. ಉಸಿರು ತೋಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಉತ್ತಿತ ತ್ರಿಕೋನಾಸನ. ಈ ಕಡೆ ತಿರ್ಬೇಕು. ಜಂಪ್. ಬಲಗಾಲ್ ಬಲಕ್ಕೆ. ಶ್ವಾಸ ತಗೊಳ್ಳೋಣ. ಡೌನ್. ತ್ರಿಕೋನಾಸನ. ಪೂರಕ. ನಿಧಾನ ಮೇಲ್ಬರೋಣ. ರೇಚಕ. ಕಾಲ್ ಒಳಗೆ. ಎಡಗಾಲ್ ಎಡಕ್ಕೆ. ಶ್ವಾಸ ತಗೊಳ್ಳೋಣ. ಉಸಿರು ಬಿಡ್ತಾ ಡೌನ್. ತ್ರಿಕೋನಾಸನ. ಪೂರ್ಣ ಶರೀರವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕು. ಕಾಲುಗಳು, ಮಂಡಿ ಚಿಪ್ಪುಗಳೆಲ್ಲ ಟೈಟ್ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಮೇಲೆ. ಉಸಿರು ಬಿಡ್ತಾ ಕಾಲು ಒಳಗೆ. ವೀರಭದ್ರಾಸನ. ಎರಡು. ಬಲಗಾಲ್ ಬಲಕ್ಕೆ ತಿರುಗಿಸೋಣ. ಶ್ವಾಸ ತಗೊಳ್ಳಿ. ರೇಚಕ. ಪೂರ್ಣ ಎಡಗೈ ಕೆಳಗೆ, ಬಲಗೈ ಮೇಲೆ ಕೆತ್ತಣ. ಕೈ ನೇರ. ಪರಿವೃತ್ತ
ಮತ್ತ ವೀರಭದ್ರಾಸನ ಪ್ರಕಾರ 2 ಕೈ ಎಡಗೈ ಹಿಂದಕ್ಕೆ ತಗೋಬೇಕೀಗ. ಎಡಗೈ ಹಿಂದಕ್ಕೆ, ಈ ಕೈ ಹಿಂದನೇ ಇರುತ್ತೆ. ಬಲಗೈ ಮಾತ್ರ ತಿರುಗಿಸ್ತಾ ಇರಬೇಕು ಆದಷ್ಟು. ಇದು ಹಿಂಗಿದ್ರೆ ಈಸಿ ಆಗ್ಬಿಡುತ್ತೆ. ಇಲ್ಲೇ ಇರುತ್ತೆ ಮೇಲೆ ಮೇಲೆ. ಅದೇ ನೀವು ಹಂಗೆ ಹೋಗ್ಬಾರ್ದು, ಅದು ಹಿಂಗೆ ಎಳ್ಕೊಳ್ಳಿ, ಅಗಲ ಮಾಡೋಕ್ಕೆ. ಎಡಗೈ ಕೆಳಗೆ, ಬಲಗೈ ಕೆಳಗೆ, ಎಡಗೈ ಮೇಲೆ. ವಾಪಸ್ ವೀರಭದ್ರಾಸನ 2, ಕಾಲ್ ನೇರ, ಕಾಲ್ ಒಳಗೆ. ಎಡಗಾಲ್ ಎಡಕ್ಕೆ, ಶ್ವಾಸ ತಗೊಳ್ಳೋಣ. ಶ್ವಾಸ ಬಿಡ್ತಾ ಮಂಡಿ ಬಾಗ್ಸೋಣ. ಪರಿವೃತ್ತ ವೀರಭದ್ರಾಸನ. ಬಲಗೈ ಹಿಂದಕ್ಕೆ ಹೋಗುತ್ತೆ. ಎಡಗೈನ ಮಾತ್ರ ತಗೊಳಕ್ ಟ್ರೈ ಮಾಡಿ. ಎಡಗೈ ಕೆಳಗೆ, ಬಲಗೈ ಮೇಲೆ. ಬಲಗೈ ಎಡಗೈ ಕೆಳಗೆ, ಹಿಂದೆ ಹಿಡ್ಕೊಳ್ಳಿ. ನಿಧಾನವಾಗಿ ವೀರಭದ್ರಾಸನ 2, ಕಾಲ್ ನೇರ, ಕಾಲ್ ಒಳಗೆ. ಜಂಪ್, ರಿಲ್ಯಾಕ್ಸ್. ಸಹಜ ಸ್ಥಿತಿ. ಎಲ್ಲ ಮಂಡಿ ಮೇಲೆ ಕುಳಿತುಕೊಳ್ಳೋಣ. ಹರಿಗಾಸನ. ಹೀಗೆ ಈ ಕಡೆ ಕಾಲ್ ಚಾಚೋದೆಲ್ಲ ಹಿಂಗೆ ತೆಗಿ. ಒಬ್ರು ಈ ಕಡೆ, ಒಬ್ರು ಆ ಕಡೆ. ಇಲ್ಲಪ್ಪ, ಹಿಂಗೆ ತೆಗಿ. ಈ ಕಡೆ ಎರಡು ಕೈಗಳು ಸೊಂಟದ ಮೇಲೆ. ಬಲಗಾಲ್ ಹತ್ರ, ಬಲಗಾಲ್ ನೇರ ಮಾಡ್ಕೊಳ್ಳೋಣ. ಬಲಗೈ ನೇರ, ಶ್ವಾಸ ತಗೊಳ್ಳೋಣ. ಶ್ವಾಸ ಬಿಡ್ತಾ ಬಲಗೈಯಿಂದ ಬಲಗಾಲ್ನ ಲಾಕ್ ಮಾಡೋಣ. ಬೆನ್ನು ಸ್ಟ್ರೆಚ್ ಮಾಡಿ, ಸೊಂಟ ಸ್ಟ್ರೆಚ್ ಮಾಡಿ. ಎಡಗಾಲ್ ಕತ್ತನ್ನು ತಿರುಗಿಸಿ ಮೇಲೆ ನೋಡೋಣ. ಉಸಿರಾಡಿ. ಎಡಗೈ ನೇರ, ಶ್ವಾಸ ಬಿಡ್ತಾ ಎಡಕ್ಕೆ ಬಾಗೋಣ, ಬಲಕ್ಕೆ ಬಾಗಿ. ನಿಧಾನ ಎಡಗೈ ನೇರ, ಎಡಗೈ ಸೊಂಟದ ಮೇಲೆ, ಬಲಗೈ ಕೆಳಗೆ, ಬಲಗಾಲ್ ಹತ್ರಕ್ಕೆ ತಗೊಳ್ಳಿ. ಮತ್ತದೇ ಸ್ಥಿತಿಯನ್ನ ಸ್ಟ್ರೆಚ್ ಮಾಡಿ. ಬೆನ್ನು, ಕತ್ತು, ಹೊಟ್ಟೆ ಎಲ್ಲ ಸ್ಟ್ರೆಚ್ ಮಾಡಿ. ಸೊಂಟವನ್ನು ಆದಷ್ಟು ಮುಂದಕ್ಕೆ ತಗೊಳ್ಳೋಕೆ ಪ್ರಯತ್ನಿಸಿ. ನಿಧಾನವಾಗಿ ಎಡಗೈಯಿಂದ ಬಲಗಾಲನ್ನ ಹಿಡ್ಕೊಳ್ಳಿ. ಉಸಿರಾಡಿ. ಕಾಲು ಇಟ್ಕೊಳ್ಳಿ. ಬಲಗಾಲ ಮೇಲೆ ಸ್ಟ್ರೆಚ್ ಮಾಡಿ. ನಿಧಾನವಾಗಿ ನೆಲದಿಂದ ಮೇಲೆ ರೈಸ್ ಮಾಡಿ. ಉಸಿರಾಡಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಟ್ಟ ಮೇಲೆ ನಿಧಾನ ಕಾಲ್ ಸ್ಟ್ರೈಕ್ ಮಾಡೋಕೆ ಟ್ರೈ ಮಾಡಿ. ನಿಧಾನವಾಗಿ ಕಾಲ್ ಇಳಿಸಿ. ಮತ್ತೊಂದ್ಸರಿ ಕೈ ಮೇಲೆತ್ತಿ. ನಿಧಾನವಾಗಿ ಕೈ ಎರಡು ನೇರ, ಕಾಲ್ ಮತ್ತೆ ನೇರ. ಎಡಗೈನ ಹಿಂದೆ ಇಟ್ಕೊಳ್ಳಿ. ಆದಷ್ಟು ಎಡಕ್ಕೆ ಬಾಗಿ. ಪಾದ ನೆಲದಲ್ಲೇ, ಪಾದ ನೆಲಕ್ಕೆ. ಹಾ, ಪೂರ್ಣ ಸ್ಟ್ರೆಚ್ ಮಾಡಿ. ಈಗ ಬಲಗಾಲ ಮೇಲೆತ್ತಿ. ಉಸಿರಾಡಿ. ಸ್ಲೋಲಿ ಬಲಗಾಲ ಕೆಳಗೆ, ಬಲಗೈ ನೇರ, ಎರಡು ಕೈ ಮೇಲೆ, ಬಲಗಾಲ ಹತ್ರ, ಬಲಗಾಲ ಒಳಗೆ, ಎರಡು ಕೈ ಕೆಳಗೆ. ಎಡಗಾಲ ಎಡಕ್ಕೆ, ಎಡಗಾಲ ಪೂರ್ಣ ನೇರ, ಎರಡು ಕೈ ಅಗಲ. ಶ್ವಾಸ ತಗೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಮಾಡಿ, ಆರಾಮಾಗಿ ಮಾಡಿ. ಶ್ವಾಸ ಬಿಡ್ತಾ ಪೂರ್ಣ ಎಡಕ್ಕೆ ಬಾಗೋಣ. ಸೊಂಟವನ್ನ ಹಿಗ್ಗಿಸ್ಬೇಕು, ಮುಂದಕ್ಕೆ ತಳ್ಳಬೇಕು. ಅವಾಗಲೇ ಅದ್ರ ಎಫೆಕ್ಟು. ಹಿಂದೆ ಜೋತ್ ಬಿಡಬೇಡಿ.
ಚೆನ್ನಾಗಿ ಉಸಿರಾಡಿ ಉಸಿರಾಡಿ. ಬಲಗೈ ನೇರ, ಎರಡು ಕೈ ನೇರ, ಎಡಗಾಲ ಹತ್ರ, ಎಡಗೈ ಕೆಳಗೆ, ಬಲಗೈ ಆದಷ್ಟು ಸ್ಟ್ರೆಚ್ ಮಾಡ್ತಾ ಬನ್ನಿ. ಸೊಂಟ ಹಿಂದೆ ಹೋಗಿರೋ ಸೊಂಟನ ಮುಂದೆ ತೊಳೆಯೋದು. ನಿಧಾನ ಬಲಗೈ ಕೆಳಗೆ ಇಳಿಸೋಣ. ಎಡಗಾಲನ್ನ ಲಾಕ್ ಮಾಡೋಣ. ಉಸಿರಾಡಿ ನಿಧಾನ ಕಾಲ ಮೇಲೆ ತಗೊಳ್ಳಿ. ಉಸಿರಾಡಿ ಶ್ವಾಸ ತಂದು ಶ್ವಾಸ ಬಿಟ್ಟು ಕಾಲು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಕೈ ಒಳಗೆ ತೋರಿಸಿ ಸ್ಟ್ರೆಚ್ ಮಾಡಿ. ಡೌನ್. ನಿಧಾನ ಕಾಲಿರಿಸಿ. ಮತ್ತೆ ಇನ್ನೊಂದ್ಸರಿ ಕೈ ಮೇಲೆತ್ತಿ. ಎರಡು ಕೈಗಳು ನೇರ, ಕಾಲು ಮುಂದಕ್ಕೆ ತಗೊಳ್ಳಿ. ಮಲಗಿಸಿ ಕಾಲು. ಬಲಗೈ ಕೆಳಗೆ, ಎಡಗೈ ಮೇಲೆ ಸ್ಟ್ರೆಚ್ ಮಾಡಿ. ಚೆನ್ನಾಗಿ ಉಸಿರಾಡಿ ನಿಧಾನ ಹಾಗೆ ಬಲಗೈನ ನೆಲ ಕೂರ್ತಾ ಎಡಗಾಲಲ್ಲಿ ವಾಪಸ್ ಕಾಲು ಕೆಳಗೆ, ಎರಡು ಕೈಗಳು ನೇರ, ಕಾಲು ಹತ್ರ, ಕಾಲು ಒಳಗೆ, ಕೈ ಕೆಳಗೆ, ವಜ್ರಾಸನ. ರಿಲ್ಯಾಕ್ಸ್. ನಿಧಾನ ಕಾಲು ಬಿಡಿಸ್ಕೊಳ್ಳೋಣ. ದಂಡಾಸನ. ಕಾಲುಗಳನ್ನ ಜೋಡಿಸ್ಕೊಳ್ಳೋಣ. ಹಿಮ್ಮಡಿ ಮುಂದೆ ತಲೆ, ಪಾದದ ಬೆರಳುಗಳನ್ನ ನಮ್ಮ ಕಡೆಗೆ ಸೆಳ್ಕೊಳ್ಳೋಣ. ಊರ್ಧ್ವಹಸ್ತ ದಂಡಾಸನ. ಕೈಗಳನ್ನ ಪೂರ್ಣ ಮೇಲಕ್ಕೆ ಸೆಳೆಯೋಣ. ಬದ್ಧಾಂಗುಲಿ ದಂಡಾಸನ. ನಿಧಾನ ಒಂದು ಕಾಲು ಮೇಲೆ ಕಿತ್ತನ. ಹಿಂದಕ್ಕೆ ಹೋಗ್ಬಾರ್ದು. ಕಾಲು ಎಷ್ಟು ಬಂತು ಅಷ್ಟೇ. ಡೌನ್. ಎಡಗಾಲು ಅಪ್. ಮಂಡಿ ಎರಡು ಟೈಟ್ ಇರಬೇಕು, ಪೂರ್ಣ ಸೆಳೆಯುತ್ತೆ. ಡೌನ್. ಮತ್ತೆ ಬೆನ್ನೇರ. ಪಾದಾಂಗುಷ್ಟ ದಂಡಾಸನ. ಪಾದಗಳನ್ನೇ ಸಿಕ್ಕಿದ್ರೆ ಪೂರ್ಣ ಪಾದಗಳನ್ನೇ ಹಿಡ್ಕೊಳ್ಳಿ. ಬೆನ್ ಸ್ಟ್ರೈಟ್ ಮಾಡಿ. ಕತ್ತೆತ್ತಿ ಮೇಲೆ ನೋಡಿ. ಸಹಜವಾಗಿರೋಣ. ಬದ್ಧ ಕೋನಾಸನ. ಪಾದಗಳನ್ನ ಲಾಕ್ ಮಾಡೋಣ. ಪಾದಗಳು ಶೇಕ್ ಮಾಡಿ. ಮಂಡಿ ಚುಕ್ಕುಗಳನ್ನ ಬಟರ್ಫ್ಲೈ ತರ ಶೇಕ್ ಮಾಡೋಣ. ರೆಕ್ಕೆ ಬಿಡಬೇಡಿ. ಆದಷ್ಟು ನೆಲಕ್ಕೆ ತಾಗಿಸೋಕೆ ಪ್ರಯತ್ನ ಮಾಡೋಣ. ಎಸ್. ಕೈಗಳು ನಿಧಾನ ಹಿಂದೆ ಇಟ್ಕೊಳ್ಳೋಣ. ಬೆನ್ ಸ್ಟ್ರೈಟ್. ಎದೆಯನ್ನ ಉಬ್ಬಿಸಿ ಚೆನ್ನಾಗಿ ಹೊಟ್ಟೆನ ಒಳಗೆ ಇಡಬೇಕು. ಕೈಗಳು ಹಿಮ್ಮುಖವಾಗಿ ಇಟ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಸೊಂಟವನ್ನು ನೆಲದಿಂದ ಮೇಲೆ ಕಟ್ಟಿ ಹಿಂದಕ್ಕೆ ತಾಗಿಸಿ. ಉಸಿರಾಡಿ. Slowly down. ನಿಧಾನವಾಗಿ ಕಾಲು ಸ್ವಲ್ಪ ಮುಂದಕ್ಕೆ ತಗೊಳ್ಳಿ. ಕಾಲು ಒಳಗಡೆ ನಮ್ಮ ಕೈ ತೋರ್ಸೋಣ. ಕಾಲು ಒಳಗಡೆ ನಮ್ಮ ಕೈ ತೋರಿಸಿ ಪಾದಗಳನ್ನ ಮೇಲೆ ಕೆತ್ತುತ್ತಾ ಹೀಗೆ ಹತ್ರ ಕೇಳ್ಕೊಳ್ತಾ ಬನ್ನಿ. ಕಾಲು ಒಳಗಿಂದ ಕೈ ತೋರಿಸಿ ಸ್ಟ್ರೆಚ್ ಮಾಡಿ. ಪಾದಗಳನ್ನ ಸ್ಟ್ರೆಚ್ ಮಾಡಿ. ಗೊತ್ತಾಗ್ತಿದ್ಯಾ? ಮಂಡಿ ಟ್ವಿಸ್ಟ್ ಆಗುತ್ತೆ, ಹುಷಾರಾಗಿ ಮಾಡಿ. ಜಸ್ಟ್ ಟ್ವಿಸ್ಟ್ ಮಾಡಿ ಅಷ್ಟೇ. ಆ್ಯಕ್ಚುಲಾಗಿ ಇದು ಮುಂದಕ್ಕೆ ಬಂದರೆ ಇನ್ನೊಂದು ಆಸನ ಆಗುತ್ತೆ, ತುಂಬ ಕ್ಲಿಷ್ಟಕರವಾದ ಆಸನ. ಜಸ್ಟ್ ನಾವು ಇದನ್ನು ಟ್ವಿಸ್ಟ್ ಮಾಡೋಕ್ಕಾದ್ರೂ ಟ್ರೈ ಮಾಡಿ. ಒಂದ್ರ ಮೇಲೊಂದಲ್ಲ.
ಕಾಲು ಇಟ್ಕೊಳ್ಳಿ, ಕೈ ಒಳಗೆ ತೋರಿಸ್ಬಿಟ್ಟು ಹೀಗೆ ಇಟ್ಕೊಳ್ಳಿ. ಇದನ್ನ ಎದುತ್ತಾ ಬರೋದು, ಮೇಲೆ ಎದ್ದೇಳುತ್ತೆ, ಇಷ್ಟೇ ಬರೋದು. ಸೊ ಇದನ್ನ ಹೀಗೆ ಮಾಡಬೇಕು, ಮುಂದಕ್ಕೆ ಹೋಗಬೇಕು. ನಮ್ಗೆ ಎಷ್ಟು ಬರ್ತೋ ಅಷ್ಟು ಮಾಡಿ. ಬೆಂಚ್ ಸ್ಟ್ರೈಕ್ ಮಾಡಿ ಇನ್ಸ್ಟ್ರೈಕ್. ಈಗ ನಾವು ಈ ಮಂಡಿಯಿಂದ ಕೆಳಭಾಗನ ಟ್ವಿಸ್ಟ್ ಮಾಡ್ತಾ ಇದ್ದೀವಿ, ರೊಟೇಷನ್ ಮಾಡ್ತಾ ಇದ್ದೀವಿ. ಈ ಭಾಗನೂ ರೊಟೇಷನ್ ಆಗುತ್ತೆ. ಹುಷಾರನ್ನ ಸ್ಲೋಲಿ ರಿಲೀಸ್. ಹಾಗೆ ಇವಾಗ ನೆಕ್ಸ್ಟ್ ಇದನ್ನ ಎದೆಗೆ ಒತ್ಕೊಳ್ಳೋಕ್ಕೆ ತರಬೇಕು. ಆಕ್ಚುಲಾಗಿ ಇದು ಕೆಳಗೆ ಟಚ್ ಆಗಬೇಕು, ಇದು ಕೆಳಗೆ ಟಚ್ ಆಗಬೇಕು, ಇದು ಮೇಲೆ ಬರಬೇಕು. ಅದು ನಿಂತ್ಕೊಂಡ್ರೆ ಆಗತ್ತೆ. ಹತ್ರಕ್ಕೆ, ಎದೆ ಭಾಗಕ್ಕೆ ಹತ್ರಕ್ಕೆ ತಗೊಳಕ್ ಟ್ರೈ ಮಾಡಿ. ಇಲ್ಲಿಂದ ಇದನ್ನ ಒತ್ತಿ, ಇದನ್ನ ಎಳ್ಕೊಳ್ಳಿ, ಉಸಿರಾಡಿ. ಈ ಮಂಡಿ ನೆಲಕ್ಕೆ ಒತ್ತಬೇಕು. ಇದನ್ನ ಹೀಗೆ ಎದೆ ಬಳಿ ಬರಬೇಕು. ಸ್ಲೋಲಿ ರಿಲೀಸ್. ಇದು ಕೆಳಗೆ ಇಳಿಸ್ಬೇಕು. ಇದು ಕೆಳಗೆ ಹೀಗೆ ಇದು ಇಲ್ಲಿಗೆ ತಗೋಬೇಕು. ಬರುತ್ತೆ. ಇದನ್ನ ಪ್ರೆಸ್ ಮಾಡಿದ್ರೆ ಇದು ಬರುತ್ತೆ ಆಟೋಮೆಟಿಕ್. ರೊಟೇಷನ್, ಈ ಮಂಡಿ ಹೀಗಿರೋದು ರೊಟೇಷನ್. ಕಾಲು ಚಾಚಿ ರಿಲ್ಯಾಕ್ಸ್. ಕಾಲೆಲ್ಲ ಸ್ವಲ್ಪ ಶೇಕ್ ಮಾಡೋಣ. ಎಸ್. ಪದ್ಮಾಸನ. ಬಲಗಾಲು, ನಂತರ ಎಡಪಾದ, ಎರಡು ಕೈಗಳು ಆದಿ ಮುದ್ರೆ, ಬ್ರಹ್ಮ ಮುದ್ರೆ. ಬೆನ್ನು ಕತ್ತು ನೇರ ಇಟ್ಕೊಂಡು ಸಹಜವಾಗಿ ಉಸಿರಾಟ ಮಾಡೋಣ. ನಾರಾಯಣನ ಸ್ಮರಣೆ ಮಾಡೋಣ. ಓಂ ನಮೋ ನಾರಾಯಣಾಯ 3 ಬಾರಿ ಹೇಳೋಣ. ಪೂರಕ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ನಿಧಾನವಾಗಿ ಮುದ್ರೆಗಳನ್ನು ಬಿಡಿಸ್ಕೊಳ್ಳೋಣ. ಹಸ್ತ ಮುದ್ರೆ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ಸಹಜ ಸ್ಥಿತಿ ಬರೋಣ. ಕಾಲು ಬಿಡಿಸ್ಕೊಳ್ಳೋಣ. ಮತ್ತೊಂದು ಕಾಲಿಗ ಎಡಗಾಲು, ನಂತರ ಬಲಗಾಲು. ಎರಡು ಹಸ್ತಗಳು ಆದಿ ಮುದ್ರೆ. ಮಧ್ಯದಲ್ಲಿ ಬ್ರಹ್ಮ ಮುದ್ರೆ. ಬೆನ್ನು ನೇರ, ಕಟ್ ನೇರ. ನಾರಾಯಣನ ಶ್ಲೋಕವನ್ನು ಮತ್ತೆ ಹೇಳೋಣ. 3 ಬಾರಿ ಹೇಳೋಣ. ಪೂರಕ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ನಿಧಾನವಾಗಿ ಆದನ್ನು ತಿಳಿಸ್ಕೊಳ್ಳೋಣ. ಆಕಾಶ ಮುದ್ರೆ. ನಿಧಾನವಾಗಿ ಕಣ್ಣುಗಳನ್ನ ತೆರೆಯೋಣ. ನಿಧಾನವಾಗಿ ಪಾದಗಳನ್ನ ಬಿಡಿಸ್ಕೊಂಡು ಸಹಜ ಸ್ಥಿತಿಗೆ ಬರೋಣ. ಈಗ ಇಲ್ಲಿ ಸಾಕು. ಶವಾಸನ 6:45 ಆಗಿದೆ. ಶವಾಸನ. ಕಾಂತ ಶವಾಸನ ಪ್ರತಿದಿನವೂ ಎಲ್ಲರೂ ಮಾಡಬಹುದಾದಂಥ ಆಸನ ಶವಾಸನ.
ಅತಿ ಕ್ಲಿಷ್ಟಕರವಾದ ಆಸನ, ಸುಂದರವಾದ ಆಸನ, ಇಡೀ ಶರೀರಕ್ಕೆಲ್ಲ ಶಕ್ತಿಯನ್ನು ನೀಡುವಂಥ ಆಸನ. ಪಾದಗಳು ನಮ್ಮ ಸೊಂಟದಿಂದ ನೇರವಾಗಿರಲಿ. ಹಸ್ತಗಳು ಎದೆ ಮೇಲೆ ಅಥವಾ ನಮ್ಮ ಸೊಂಟದ ಪಕ್ಕದಲ್ಲಿರಲಿ. ಕಾಲುಗಳು ಅರ್ಧ ಅಡಿಯಿಂದ ಒಂದಡಿ ಅಗಲ ಇರಲಿ. ಮೃದುವಾಗಿ ಕಣ್ಣಿನ ರೆಪ್ಪೆಗಳನ್ನ ಮುಚ್ಕೊಳ್ಳೋಣ. ಸಹಜವಾದ ಉಸಿರಾಟವನ್ನು ನಡೆಸಿ. ತಂಪಾದ ತಣ್ಣನೆಯ ಗಾಳಿ, ಅಗಾಧವಾದ ಬೆಳಕು, ಪ್ರಕೃತಿಯ ಪಂಚಭೂತಗಳ ಶಕ್ತಿಯನ್ನು ಗಮನಿಸಿಕೊಳ್ಳೋಣ. ಪಂಚಭೂತಗಳ ಜೊತೆಗೆ ನಿರಂತರವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವೇ ಯೋಗ. ಯೋಗ ಮಾಡೋದರ ಜೊತೆಯಲ್ಲಿ ಬರುವಂಥ ಸಣ್ಣ ಪುಟ್ಟ ಕಷ್ಟಗಳನ್ನು, ನೋವಿನ ಸಂದರ್ಭಗಳನ್ನು ಎಲ್ಲ ರೀತಿಯದನ್ನು ಜಯಿಸುವಂಥ ಶಕ್ತಿ ಕೊಡುವುದೇ ಯೋಗಾಸನ. ಬೆಳಗಿನ ಈ ಸುಂದರವಾದಂಥ ವಾತಾವರಣ, ನಮ್ಮ ಚಟುವಟಿಕೆಗಳು ಇನ್ನೂ ಉತ್ತಮಗೊಳಿಸೋಣ. ಉತ್ತಮವಾದಂಥ ಪರಿಸರವನ್ನು ನಿರ್ಮಾಣ ಮಾಡೋಣ, ಸಂಕಲ್ಪ ಮಾಡ್ಕೊಳ್ಳೋಣ. ಪ್ರತಿದಿನ ಇದೇ ಸಮಯದಲ್ಲಿ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡುವಂಥ ಸಮಯಾವಕಾಶ ದೊರಕಲಿ ಎಂದು ಸಂಕಲ್ಪ ಮಾಡಿಕೊಳ್ಳೋಣ. ದೀರ್ಘವಾಗಿ ಪೂರಕ, ನಿಧಾನವಾಗಿ ರೇಚಕ. ಸಂಪೂರ್ಣ ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ದೀರ್ಘವಾಗಿ ಒಂದು ಬಾರಿ ಓಂಕಾರ ಹೇಳೋಣ. ಪೂರಕ. ಪಾದಗಳ ಚಾಲನೆ, ಮಂಡಿ ಚಿಪ್ಪಿನ ಚಾಲನೆ. ಮಂಡಿ ಚಿಪ್ಪುಗಳನ್ನು ಒಳಗೆ ಟೈಟ್ ಮಾಡೋದು, ಸರಳ ಮಾಡೋದು ಮಾಡೋಣ. ಹಸ್ತಗಳಿಗೆ ಚಾಲನೆ, ತಲೆ ಭಾಗಕ್ಕೆ ಚಾಲನೆ. ನಿಲ್ಲಿಸೋಣ. ನಿಧಾನವಾಗಿ ಸಹಜ ಸ್ಥಿತಿ. ಕಾಲುಗಳು ಜೋಡಿಸ್ಕೊಳ್ಳೋಣ. ಎಡಗಾಲು ಮಡಚಿ, ಎಡಹಸ್ತ ಎದೆ ಮೇಲೆ, ಬಲಗೈ ಪೂರ್ಣ ಹಿಂದಕ್ಕೆ ಚಾಚಿ, ಬಲಕ್ಕೆ ತಿರುಗೋಣ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಬೋರ್ಲಾಗಿ ಮಲ್ಗೋಣ.
ಅಧೋಮುಖ ವಜ್ರಾಸನ. ವಜ್ರಾಸನ ವಜ್ರಾಸನ. ಇಲ್ಲಿಂದ ಇನ್ನು ಪ್ರಾಣಾಯಾಮ ಮಾಡೋಣ. ಒಂದೆರಡು ಪ್ರಾಣಾಯಾಮ ಸಹಜವಾಗಿ ಆರಾಮ್ಸೆ ಮಾಡೋಣ. ಪ್ರಾಣಾಯಾಮ ವಜ್ರಾಸನ ಅಥವಾ ಸುಖಾಸನ. ನಿಮ್ಗೆ ಯಾವುದು ಬೆನ್ನು ನೇರವಾಗಿ ಇಟ್ಕೊಂಡು ಕುಳಿತುಕೊಳ್ಳಕ್ಕೆ ಅನುಕೂಲಕರವಾಗಿರುತ್ತೋ ಅದನ್ನೇ ಮಾಡಿ. ಸಾಧ್ಯ ಆದಷ್ಟು ಬೆನ್ನು ನೇರ ಇರಲಿ, ದೇಹ ಶೇಕ್ ಆಗದಂತೆ ಒಂದೇ ಸಮ ಸ್ಥಿರವಾಗಿ ನಿಲ್ಲಿಸಿರೋದಕ್ಕೆ ಪ್ರಯತ್ನ ಮಾಡಿ. ಒಂದ್ಸರಿ ಕುಳಿತುಕೊಂಡ್ರೆ ಎರಡು ಹಸ್ತಗಳು ದ್ರೋಣ ಮುದ್ರೆ, ಸಹಜವಾಗಿ ಪೂರಕ ರೇಚಕ. ಬಟ್ಟೆ ವಸ್ತ್ರಗಳೆಲ್ಲ ಸಡ್ಲ ಇರಬೇಕು, ಟೈಟ್ ಇರಬಾರ್ದು. ಹೊಟ್ಟೆ ಭಾಗದಲ್ಲಿ ಈಗ ತಾನೇ ಯೋಗಾಭ್ಯಾಸದಿಂದ ಶರೀರದ ಸ್ನಾಯುಗಳನ್ನೆಲ್ಲ ಸಡಿಲಗೊಳಿಸಿ ಸ್ಥಿರವಾಗಿ ಕುಳಿತುಕೊಳ್ಳೋದಕ್ಕೆ ಮತ್ತೆ ಕೂರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಬಾಹ್ಯ ಕುಂಭಕದಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಬಾಹ್ಯ ಕುಂಭಕದಲ್ಲಿ ಸಾಧನೆ ಮಾಡುವಂಥ ಪ್ರಾಣಾಯಾಮ. ಬಾಹ್ಯ ಕುಂಭಕ ಅಂದರೆ ಉಸಿರನ್ನು ಹೊರಗೆ ಬಿಟ್ಟು ಯಾವುದೇ ರೀತಿಯ ಆಧಾರವಿಲ್ಲದೆ ಶರೀರವನ್ನು ತಲ್ಲಣಗೊಳಿಸದಂತೆ ಶಾಂತವಾಗಿ ಕ್ಷಣಕಾಲ ನಿಲ್ಲಿಸೋದಕ್ಕೆ ಪ್ರಯತ್ನ. ನಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ನೆಲ್ಲ ಹೊರಗಾಕಿ ಪಾಸಿಟಿವ್ ಥಾಟ್ಸು ಮತ್ತು ಹೆಚ್ಚಿನ ಚಕ್ರಗಳ ಶಕ್ತಿಯನ್ನು ಚುರುಕುಗೊಳಿಸುವಂಥ ಪ್ರಾಣಾಯಾಮ. ಎಡಹಸ್ತ ಚಿನ್ಮುದ್ರೆ, ಬಲಹಸ್ತ ಮುದ್ರೆ. ಆಕಾಶ ತತ್ವ ಮತ್ತು ವಾಯು ತತ್ವವನ್ನು ಹಣೆ ಮೇಲೆ ಟಚ್ ಮಾಡೋಣ. ಅಗ್ನಿ ತತ್ವ ಹೆಬ್ಬೆರಳು ಬಂದು ಬಲ ಮೂಗಿನ ಬದಿಯಲ್ಲಿ, ಪೃಥ್ವಿ ಮತ್ತೆ ವರುಣ ಎರಡು ಎಡ ಮೂಗಿನ ಬದಿಯಲ್ಲಿ ಇಟ್ಕೊಳ್ಳೋಣ. ದೀರ್ಘವಾಗಿ ಸಹಜವಾಗಿ ಉಸಿರಾಡಿ. ಸಹಜವಾಗಿ ಪೂರಕ, ಸಹಜವಾಗಿ ರೇಚಕ. ಶುರು ಮಾಡೋಣ. ಬಲಗಡೆ ಮುಚ್ಚಿ ಎಡಗಡೆಯಿಂದ ಪೂರಕ, ಬಲಗಡೆಯಿಂದ ರೇಚಕ, ಬಲಗಡೆಯಿಂದ ಪೂರಕ, ಎಡಗಡೆಯಿಂದ ರೇಚಕ. ಪೂರ್ಣ ಉಸಿರು ಹೊರಗಾಕಿ ಲಾಕ್. ಎಡಗಡೆಯಿಂದ ಪೂರಕ, ಬಲಗಡೆಯಿಂದ ರೇಚಕ. ಲಾಕ್. ಬಲಗಡೆಯಿಂದ ಪೂರಕ, ಎಡಗಡೆಯಿಂದ ರೇಚಕ. ಲಾಕ್. ಎಡಗಡೆಯಿಂದ ಪೂರಕ, ಬಲಗಡೆಯಿಂದ ರೇಚಕ. ಲಾಕ್. ಪೂರಕ, ಎಡಗಡೆಯಿಂದ ರೇಚಕ.
ಲ ಪೂರಕ ಬಲಗಡೆಯಿಂದ ರೇಚಕ ಲ ಬಲಗಡೆಯಿಂದ ಪೂರಕ ಎಡಗಡೆಯಿಂದ ರೇಚಕ ಲ ಪೂರಕ ಬಲಗಡೆಯಿಂದ ರೇಚಕ ಲ ಬಲಗಡೆಯಿಂದ ಪೂರಕ ಎಡಗಡೆಯಿಂದ ರೇಚಕ ಲ ಲಾಸ್ಟ್ ಟೈಮ್ ರಿಲೀಸ್ ನಿಧಾನವಾಗಿ ಕೈ ಕೆಳಗಿಳಿಸಿ ರಿಲ್ಯಾಕ್ಸ್ ಮಹಾಬಂಧ ಮಾಡೋಣ. ಎರಡು ಹಸ್ತಗಳು ಚಿನ್ಮುದ್ರೆ, ಎರಡು ನಾಸಿಕಾಗ್ರದಲ್ಲಿ ಪೂರಕ ತಗೊಳ್ಳಿ. ಆ ನಂತರ ಉಸಿರು ಬಿಡಿ. ಉಸಿರು ಬಿಟ್ಟ ನಂತರ ಜಾಲಂಧರ ಬಂಧ ಮಾಡೋಣ. ಉದ್ಯಾನ ಬಂಧ, ಮೂಲ ಬಂಧ, ಮೂರನ್ನು ಒಳಕ್ಕೆ ಎಳೆದು ಆ ಶಕ್ತಿ, ಮೂರು ಶಕ್ತಿಗಳನ್ನ ಒಳಕ್ಕೆ ಎಳೆದು ಹಾಗೆ ಸ್ಥಿರವಾಗಿ ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೊತ್ತು ಆ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಕಡಿಮೆ ಇರುತ್ತೆ, ಆಮೇಲೆ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅದರ ಸಮಯವನ್ನ. ಮಹಾಬಂಧಗಳನ್ನ ಲಾಕ್ ಮಾಡುವಂತ ಸಾಧನಾ ಪ್ರಾಣಾಯಾಮ ಅಂತ ಕೂಡ ಕರೆಯೋಣ ಇದನ್ನ. ನಮ್ಮಲ್ಲಿರುವಷ್ಟು ಶಕ್ತಿಯನ್ನ ಜಾಗೃತಗೊಳಿಸುವಂತ ಪ್ರಾಣಾಯಾಮ. ಹುಷಾರಾಗಿ ಜಾಗ್ರತೆಯಿಂದ ಮಾಡಬೇಕು. ನಿಧಾನವಾಗಿ ಎರಡು ನಾಸಿಕಾಗ್ರದಲ್ಲಿ ಪೂರಕ, ನಿಧಾನವಾಗಿ ರೇಚಕ, ಮತ್ತೊಮ್ಮೆ ಪೂರಕ, ರೇಚಕ, ಲ. ರಿಲೀಸ್. ಫಸ್ಟ್ ಕಡಿಮೆ ಮಾಡೋಣ. ಉಸಿರು ಬಿಟ್ಟ ಮೇಲೆ ಕತ್ತು ಬಗ್ಗಿಸಿ ಹೊಟ್ಟೆ ಒಳಗೆಳೆದು ಬುಧದ್ವಾರ ಮೇಲೆ ಕೆಳೆಯುವ ಪ್ರಯತ್ನ ಮಾಡಿದ್ವಿ. ಸರಿಯಾಗಿದ್ದ ಕ್ರಮದಲ್ಲಿ ಮಾಡಿ ಎಚ್ಚರಿಕೆಯಿಂದ. ಪೂರಕ, ರೇಚಕ, ಲ. ರಿಲೀಸ್. ಪೂರಕ,
ರೇಚಕ ಲ ರಿಲೀಸ್ ಪೂರಕ ರೇಚಕ ಸ್ವಲ್ಪ ಹೆಚ್ಚು ಸಮಯ ಪ್ರಯತ್ನ ಮಾಡೋಣ ರಿಲೀಸ್ 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 ಲಾಕ್ ರಿಲೀಸ್ ಪೂರಕ ಲಾಸ್ಟ್ ಟೈಮ್ ಪೂರಕ ರೇಚಕ ಲಾಕ್ ರಿಲೀಸ್ ಕಟ್ನೇರ ಸಹಜವಾಗಿ ಉಸಿರಾಡೋಣ ಕೈ ಮುದ್ರೆಗಳನ್ನ ಬಿಡಿಸ್ಕೊಳ್ಳಿ ಮುಂದಕ್ಕಾಗಿ ಸ್ವಲ್ಪ ಕೈಗಳು ಫೋಲ್ಡ್ ಮಾಡ್ಕೊಳ್ಳಿ ಕೈಗಳ ಮೇಲೆ ನಿಮ್ಮ ತಲೆಯನ್ನು ಇಡೋದು ಹಣೆಯನ್ನು ಇಟ್ಕೊಳ್ಳಿ ರಿಲ್ಯಾಕ್ಸ್ ಸಂಪೂರ್ಣವಾಗಿ ನಮ್ಮ ಶರೀರದ ಸ್ಥಿತಿಗತಿ ಎರಡೂ ಕೂಡ ಚೇಂಜಸ್ ಆಗಿದೆ ಗಮನಿಸ್ಕೊಳ್ಳಿ ಶಕ್ತಿಯನ್ನು ಒಳಗಡೆನೆ ಹಿಡಿದಿಟ್ಟಿದ್ರಿಂದ ಮೊದಲು ಸಂಕಟ ಆಗುವ ರೀತಿಯಲ್ಲಿ ಒತ್ತಡ ಕಾಣುವ ರೀತಿಯಲ್ಲಿ ಆಗ್ತಾ ಇದೆ ಶರೀರ ದಿನೇ ದಿನ ಅಭ್ಯಾಸ ಮಾಡ್ತಾ ಅದನ್ನೇ ಶಕ್ತಿಯಾಗಿ ಪರಿವರ್ತನೆ ಮಾಡಬಹುದು ಈಗ ಮೊದಲು ನಮ್ಮ ದೇಹದ ದೈಹಿಕ ಪರಿಸ್ಥಿತಿಯ ವೀಕ್ನೆಸ್ ಮಾತ್ರ ಗಮನಕ್ಕೆ ಬರ್ತಾ ಇದೆ ನಿರಂತರವಾಗಿ ಬಾಹ್ಯ ಕುಂಭಕ ಅಂತರ್ಕುಂಭಕಗಳನ್ನ ಪ್ರಾಣಾಯಾಮದಲ್ಲಿ ಜೋಡಿಸೋದ್ರಿಂದ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವಷ್ಟು ಬರುತ್ತೆ ಆದರೆ ಬೇಸಿಕಲಿ ಮೊದಲು ಮಾಡಬಾರ್ದು ಚೆನ್ನಾಗಿ ಅಭ್ಯಾಸ ಮಾಡಿ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಪ್ರಾಕ್ಟೀಸ್ ಮಾಡೋದು ಅತಿ ಮುಖ್ಯವಾಗಿರುತ್ತೆ ಉಸಿರಾಟದ ಜೊತೆಗೆ ನಾವು ಹೋರಾಟ ಮಾಡಬಾರ್ದು ಸಹಜವಾಗಿರಬೇಕು ಹೊಂದಾಣಿಕೆ ಆಗಿರಬೇಕು ದೇಹ ಮತ್ತು ಮನಸ್ಸಿಗೆ ನಿಧಾನವಾಗಿ ಬರೋಣ ಕೈಗಳು ಬಿಡಿಸ್ಕೊಳ್ಳಿ ಹಸ್ತ ಮುದ್ರೆ ರಿಲ್ಯಾಕ್ಸ್ ಶರೀರದ ಒಳಗಡೆ ಅಗಾಧವಾದ ಶಕ್ತಿ ಗಮನಿಸ್ಕೊಳ್ಳಿ ಈಗ ವಿಶುದ್ಧಿ ಚಕ್ರ ಅನಾಹತ ಚಕ್ರ ಮತ್ತೆ ಮೂಲಾಧಾರ ಸ್ವಾಧಿಷ್ಠಾನ ಈ ಎಲ್ಲ ರೀತಿಯ ಚಕ್ರಗಳನ್ನ ಎಳೆದು ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ಆ ಶಕ್ತಿಯನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನ ಇದು ಪ್ರಾಣಾಯಾಮಗಳಲ್ಲಿ ಅತಿ ಮುಖ್ಯವಾದಂತ ಪ್ರಾಣಾಯಾಮ ನಿಧಾನವಾಗಿ ಸಹಜವಾದ ಉಸಿರಾಟ ಇಂದಿಗೆ ನಮ್ಮ ಈ ಸುಂದರವಾದಂಥ ಅಭ್ಯಾಸವನ್ನ ಮುಕ್ತಾಯಗೊಳಿಸೋಣ ಇಂಥ ಉತ್ತಮವಾದಂಥ ಅಭ್ಯಾಸವನ್ನು ಮಾಡಲು ಅನುಕೂಲಕರ ಮಾಡಿಕೊಟ್ಟಂಥ ನಮ್ಮ ಪರಿಸರ ಪ್ರಕೃತಿಗೆ ನಮ್ಮ ಪ್ರಣಾಮಗಳನ್ನು ಪ್ರಾರ್ಥನೆಯನ್ನು ಸಲ್ಲಿಸೋಣ ಎರಡೂ ಹಸ್ತಗಳು ನಮಸ್ಕಾರ ಸ್ಥಿತಿ ದೀರ್ಘವಾದ ಒಂದು ಬಾರಿಯ ಓಂಕಾರದೊಂದಿಗೆ ಲೋಕ ಕಲ್ಯಾಣ ಮಂತ್ರವನ್ನು ಹೇಳೋಣ ಪೂರಕ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ
सर्वे भद्राणि पश्यन्तु मा कश्चित् दुःखभाग् भवेत्। हरिः ओम शांति शांति शांति। ಎರಡು ಹಸ್ತನ ಮೃದುವಾಗಿ ಸ್ಪರ್ಶ ಮಾಡ್ಕೊಳ್ಳೋಣ. ಮುಖಕ್ಕೆ ಸ್ಪರ್ಶ ಮಾಡ್ಕೊಳ್ಳೋಣ. ಶಕ್ತಿ ಎಲ್ಲ ಶರೀರಕ್ಕೆ ಸ್ಪರ್ಶ ಮಾಡ್ತಾ ಎರಡು ಹಸ್ತಗಳನ್ನ ಕಣ್ಣಿಗೆ ನೇರವಾಗಿ ತರೋಣ. ನಮ್ಮದೇ ಹಸ್ತಗಳನ್ನ ಕರಗಳನ್ನು ವೀಕ್ಷಿಸೋಣ. ಕರಗಳ ಪ್ರಾರ್ಥನೆ ಮಾಡೋಣ. कराग्रे वसते लक्ष्मी करमध्ये सरस्वती करमूले स्थिता गौरी प्रभाते करदर्शनम। ಈ ಪವಿತ್ರವಾದಂಥ ಎರಡು ವಸ್ತುಗಳಿಂದ ಪುಣ್ಯ ಕೆಲಸ ಕಾರ್ಯಗಳು ಅವಶ್ಯಕತೆ ಇರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವಕಾಶಗಳು ದೊರಕಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ, ಸಂಕಲ್ಪ ಮಾಡೋಣ. बोलो भारत माता की जय, प्रभु श्री रामचंद्र महाराज की ವಂದೇ ವಂದೇ ವಂದೇ. ಎಲ್ಲ ಮಹನೀಯರಿಗೂ ನಮ್ಮೆಲ್ಲ ಪ್ರಣಾಮಗಳನ್ನು ಸಲ್ಲಿಸೋಣ. ಹರಿ ಓಂ. ನಿಧಾನವಾಗಿ ಕಣ್ಣುಗಳನ್ನ ತೆರೆಯೋಣ. ಸಾಧಿಸಿ ಬರೋಣ. ನಿಧಾನವಾಗಿ ಕಾಲುಗಳನ್ನು ಬಿಡಿಸ್ಕೊಳ್ಳಿ. ರಿಲ್ಯಾಕ್ಸ್. ನಿಧಾನವಾಗಿ ಕಾಲುಗಳನ್ನ ಬಿಡಿಸ್ಕೊಳ್ಳಿ. ಇಂದಿನ ಅಮೃತ ವಚನವನ್ನು ತಿಳ್ಕೊಳ್ಳೋಣ. ಪಂಚಾಂಗ, ಇಂದಿನ ಪಂಚಾಂಗ ಮೊದಲು. ವಾರ ಶನಿವಾರ, ದಿನಾಂಕ 30 ಮೇ 2020, ಶಾರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ಅಷ್ಟಮಿ ತಿಥಿ, ಮಾಘ ನಕ್ಷತ್ರ, ಹರ್ಷಣ ಯೋಗ, ವಿಷ್ಟಿಕರಣ. ಇಂದಿನ ಅಮೃತವಚನ: ನೀವು ಬೇರೆಯವರನ್ನು ಟೀಕಿಸುವುದರಿಂದ, ನಿಂದಿಸುವುದರಿಂದ ನಿಮಗೆ ಏನೂ ಸಿಗುವುದಿಲ್ಲ. ಆದರೆ ನಿಮ್ಮ ವ್ಯಕ್ತಿತ್ವವೇನು ಎಂಬುದು ಎಲ್ಲರಿಗೂ ಗೊತ್ತಾಗುತ್ತದೆ. ಸುಮ್ಮನೆ ಮಾತಾಡಿ ನಿಮ್ಮ ವ್ಯಕ್ತಿತ್ವವನ್ನು ಸಾರ್ವಜನಿಕವಾಗಿ ಕುಗ್ಗಿಸಿಕೊಳ್ಳಬಾರದು. ಎಂಥ ಸುಂದರವಾದಂಥ ಉತ್ತಮವಾದಂಥ ಅಮೃತವಚನ ಅಲ್ವೇ ಬಂಧುಗಳೇ? ಎಲ್ಲರೂ ಕೂಡ ಶುಭವಾಗಲಿ. ಹರಿ ಓಂ. ನಿರಂತರವಾಗಿ ಹೀಗೆ ಅಭ್ಯಾಸ ಮಾಡ್ತಾ ಇರೋಣ. ನಮ್ಮ ಪ್ರಯತ್ನದಲ್ಲಿ ಒಂದೊಂದಾಗಿ ಅಭ್ಯಾಸವನ್ನು ಮಾಡ್ತಾ ಇರೋಣ. ಎಲ್ಲರೂ ಕೂಡ ಶುಭವಾಗಲಿ. ಹರಿ ಓಂ.